ಮೊದಲನೇದಾಗಿ ಇದು ಹಾಡ್ ಬರ್ದ್ವಿ ಅನ್ನೋಕ್ಕಿಂತ ಯಾವುದೋ ಸಿನಿಮಾಗೆ ಬರ್ದೆ ಅನ್ನೋಕ್ಕಿಂತನೂ ನಮ್ಮ ಎದೆಯೊಳಗಿದ್ದ ಒಂದು ಸಮಾನತೆಯ ಕೂಗು, ದೌರ್ಜನ್ಯದ ವಿರುದ್ಧ ದನಿ ಇಲ್ಲಿ ನನಗೆ ಹಾಡಾಡಿಸ್ಲಿಕ್ಕೆ ಅವಕಾಶ ಸಿಕ್ತು. ಆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ಣನ್ ಅವರಿಗೆ ಮತ್ತು ಟೀಮ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಆದ ಪೂರ್ಣ ಅವರಿಗೆ ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆಗೋ ಒಂದು ಜೋಕ್, ಆ್ಯಕ್ಚುಲಿ ಇದು ಜೋಕ್ ಬಟ್ ತುಂಬ ಇಷ್ಟ. ಯಾಕೆ ಅಂದರೆ ಕೊನೆಯಲ್ಲಿ ಹೇಳ್ತೀನಿ. ಒಬ್ಬ ಜಮೀನ್ದಾರ ಮನೆಯ ಮೊಗಸಾಲೆಯಲ್ಲಿ ಕೂತಿರ್ತಾರಂತೆ. ಕೂತ್ಬಿಟ್ಟು ತಾಂಬೂಲ ಗಿಂಬೂಲ ಏನೋ ಹಾಕೊಂತ ಆರಾಮಾಗಿ ಕೂತಿರ್ತಾನೆ. ಎದುರುಗಡೆ ಅವನ ಮನೆ ಕೆಲಸದ ಆಳು ಏನೋ ಕೆಲಸ ಮಾಡ್ತಿರ್ತಾನೆ. ಅವನ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ಇವನಿಗೆ ಟೈಮ್ ಪಾಸ್ ಆಗ್ತಿರಲ್ಲ, ಸುಮ್ಮನೆ ಏನಾದರೂ ತರಲೆ ಮಾಡಬೇಕು ಅನ್ಸುತ್ತಂತೆ. ಜಮೀನ್ದಾರ ಅವನ ಕೆಲಸವನ್ನು ಕರೆದು, ತಿಮ್ಮ ನಿಮ್ಗೊಂದು ಕ್ವಶನ್ ಕೇಳಿಸ್ತೀನಿ, ಉತ್ತರ ಹೇಳು ಅಂತ. ಕೇಳಿ ಯಜಮಾನ್ರೆ ಅಂತ. ಇವನು ಟೈಮ್ ಪಾಸ್ಗೆ ಕೇಳ್ತಾ ಇರೋದು, ತಿಮ್ಮ ನಿನ್ನ ಪ್ರಕಾರ ಈ ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ ಕೇಳ್ತಾನಂತ. ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ. ಅವಾಗ ತಿಮ್ಮ ಹೇಳ್ತಾನಂತೆ, ಸ್ವಲ್ಪ ಯೋಚನೆ ಮಾಡಿ ಯಜಮಾನ್ರೆ, ಬಹುಶಃ ಅದು ಸುಖಾನೇ ಇರಬೇಕು, ಶ್ರಮ ಆಗಿದ್ರೆ ನೀವು ನಮ್ಮ ಹತ್ರ ಮಾಡಿಸ್ತಿದ್ರಿ ಅಂತ. ಅಲ್ವಾ? ಈ ಸಮಾಜದಲ್ಲಿ ಒಂದು ವರ್ಗ ಶ್ರಮ ಪಡುತ್ತೆ, ಒಂದು ವರ್ಗ ಸುಖ ಪಡುತ್ತೆ. ಶ್ರಮ ಒಂದು ವರ್ಗಕ್ಕೆ ಮೀಸಲಾಗ್ಬಿಟ್ಟಿದೆ, ಒಂದು ವರ್ಗಕ್ಕೆ ಸುಖ ಮೀಸಲಾಗ್ಬಿಟ್ಟಿದೆ. ಅದನ್ನ ನಾವು ಎಲ್ಲ ಸಾಧ್ಯವಿರುವ ಎಲ್ಲ ಆಯಾಮಗಳಲ್ಲೂ ಅದನ್ನು ವಿರೋಧಿಸ್ಕೊಂಡು ಬರಬೇಕು. ಅದಕ್ಕೆ ಪ್ರತಿಭಟನೆ ಹಾದಿಗಳನ್ನ ಕಟ್ಕೋಬೇಕಾದ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಒಂದು ದಾರಿ ತೋರಿಸೋದ್ರು, ಬಟ್ ಆ ದಾರಿ ನಾವು ಎಷ್ಟು ಮುಂದೆ ಬಂದಿದ್ದೀವಿ, ಎಷ್ಟು ಸಾಧನೆ ಆಗಿದೆ, ಅವರ ಆಶಯಗಳು ಎಷ್ಟು ಈಡೇರಿದೆ ಅನ್ನೋದು ನಾವು ಇವತ್ತು ನಮ್ಮನ್ನೇ ಕೇಳ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಖಂಡಿತವಾಗೂ ಅಂಬೇಡ್ಕರ್ ಅವರು ಅಂದ್ಕೊಂಡ ಮಟ್ಟದ ಸಮಾನತೆಯನ್ನು ನಾವೆಲ್ಲ ಮುಟ್ಟಿಲ್ಲ. ಇನ್ನು ನಾವಿನ್ನೂ ಒಳಗಡೆನೆ ಹೋಗ್ತಾ ಇದೀವಿ. ನಮ್ಮನ್ನ ಹಿಂದೆಳೆಯುವ ಕೈಗಳ ಜೊತೆನೆ ನಾವು ಹೋಗ್ತಿದೀವಿ ಹೊರತು ನಮ್ಮನ್ನ ಮುಂದೆ ತಳ್ಳೋ ಕೈಗಳ ಜೊತೆ ಹೋಗ್ತಿಲ್ಲ. ನಾನು ಇದು ಯಾಕೆ ಹೇಳ್ತೀನಿ, ಇಲ್ಲಿ ರಾಜಕೀಯ ಬೇಡ ಅನ್ನೋ ಕಾರಣಕ್ಕೆ ಹಿಂದೆಳೆಯುವ ಕೈಗಳು ಅಂತೀನಿ. ಯಾರು ಹಿಂದೆಳೆಯುವ ಕೈಗಳು ನಿಮಗೆ ಬಿಟ್ಟಿತ್ತು. ಮತ್ತೆ ನೀವು ಯಾರನ್ನ ಅಂಬೇಡ್ಕರ್ ಅವರು ಇಡೀ ಜೀವಮಾನವಿಡೀ ವಿರೋಧಿಸ್ಕೊಂಡು ಬಂದ್ರು, ಯಾರ ಶೋಷಣೆಯನ್ನ ಇಡೀ ಜಗತ್ತಿಗೆ ತೋರಿಸಿ ಅದಲ್ಲ ಅಂತ ಹೇಳಿದ್ರು, ಮತ್ತೆ ಅವರಿಗೆ ಜೈ ಅನ್ನೋದಾದ್ರೆ ಅಂಬೇಡ್ಕರ್ ಅವರ ಆತ್ಮ ಖಂಡಿತ ಶಾಂತಿ ಸಿಗಲ್ಲ, ಅವರು ಖಂಡಿತ ನಿಮ್ಮನ್ನ ಕ್ಷಮಿಸಲ್ಲ. ಅದು ಬಿಟ್ಬಿಡೋಣ. ಸಿನಿಮಾ ವಿಷಯಕ್ಕೆ ಬಂದಾಗ ಈ ಹಾಡ್ನಲ್ಲಿ ನಾವು ಟ್ರೈ ಮಾಡಿದ್ದು ಅದೇನೆ. ನನಗೆ ತುಂಬಾ ಖುಷಿ ಆಯ್ತು. ನಾವು ಕರ್ಣನ್, ನಿಮ್ಮ ಅಭಿಪ್ರಾಯ ಇದೇ ಇರುತ್ತೆ, ಕರ್ಣನ್ನು, ಹಸುರನ್ನು ಆ ಥರದ ಸಿನಿಮಾಗಳು ನೋಡಿದಾಗ ಸಿನಿಮಾ ಎಂಥ ಪ್ರಭಾವಿ ಮಾಧ್ಯಮ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನನ್ನು, ಕಟ್ಟಕಡೆಯ ಮನುಷ್ಯನನ್ನು ತಲುಪುವಂಥ ಒಂದು ತಾಕತ್ತಿರುವಂಥ, ಮತ್ತೆ ಅವನು ಬದಲು ಮಾಡಲು ತಾಕತ್ತಿರುವಂಥ ಅದ್ಭುತ ಮಾಧ್ಯಮ ಸಿನಿಮಾ. ಒಂದು ಏನು ಲೈಟ್ ಆಫ್ ಮಾಡಿ ಒಂದು 2.5 ಗಂಟೆ ಕೂರಿಸೋದೊಂದು ಪ್ರಯೋಗಾಲಯ ಇದ್ದಂಗೆ. ಅಲ್ಲಿ ಅವನ ಮನಸ್ಸಿನ ಕೆಮಿಸ್ಟ್ರಿಯನ್ನ ಬದಲು ಮಾಡ್ಬಿಡ್ಬೋದು. ಪ್ರಭಾವಿ ನಿರ್ದೇಶಕ ಒಬ್ಬ ಒಂದು ಸಿನಿಮಾ ಮಾಡಿದ್ರೆ, ಕಥೆ ಮಾಡಿದ್ರೆ ಆ ಶಕ್ತಿ ಖಂಡಿತ ಇರುತ್ತೆ. ಈ ಹಸುರನ್ ಥರದ್ದು ಅಥವಾ ಕರ್ಣನ್ ಥರದ್ದು ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಥರದ ವ್ಯಥೆ ಎಲ್ರಿಗೂ ಇತ್ತು. ಬಹುಶಃ ಅದಕ್ಕೆ ಕರ್ಣನ್ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ವೀರ ಭಗತ್ ರಾಯ್ ಸಿನಿಮಾದ ಮೂಲಕ ಅಂತ ನಮ್ಗೆ ಅನ್ಸುತ್ತೆ. ಖುಷಿಯಿಂದ ನಮಗೆ ಪರಿಚಯ ಇರೋ ಒಂದಷ್ಟು ಜನರು ಈ ಸಿನಿಮಾ ನಿರ್ಮಾಣದಲ್ಲೂ ತೊಡ್ಕೊಂಡಿದ್ರು. ನಾನು ತುಂಬ ಖುಷಿ ಪಟ್ಟು ಬರ್ತಿರೋ ಹಾಡುಗಳು, ಕೆಲವು ಲೈನ್ಗಳು ನನಗೂ ಕೂಡ ಈಗ ಕೇಳುವಾಗ ನನಗೆ ರೋಮಾಂಚನ ಆಗುತ್ತೆ. ಅಂದರೆ ನಾನು ಬೇರೆಯವ್ರು ಬರ್ದ ಲೈನ್ಗಳಿಂದ ರೋಮಾಂಚನ ಅನುಭವಿಸಿದ ಜಾಸ್ತಿ, ಬಟ್ ನಮ್ಮ ಲೈನ್ಗಳೇ ನನಗೆ ರೋಮಾಂಚನ ಕೊಡುವಾಗ ಅದೇನೋ ಖುಷಿ ಆಗುತ್ತೆ. ಸುರಿಸಿ ದಿನ ಬಡಬಗ್ಗರು ಬೆವರು, ನಿಮಗಿತ್ತರು ಸಿರಿವಂತಿಕೆ ಪೊಗರು, ಯಜಮಾನಿಕೆ ದಬ್ಬಾಳಿಕೆ ಎದುರು ಸಿಡಿದೆದ್ದರು ಬರಿಗಾಲಿನ ಜನರು. ಇದು ನಮ್ಮ ಆಶಯ. ಈ ಸಿನಿಮಾದ ಮೂಲಕ ಎಲ್ಲೋ ಒಬ್ಬನಾದರೂ ದೌರ್ಜನ್ಯದ ವಿರುದ್ಧ ಎದ್ದು ನಿಲ್ಬೇಕು. ಎಲ್ಲೋ ಒಬ್ಬ ಅಲ್ಲ, ಊರಲ್ಲಿ ಒಬ್ಬೊಬ್ಬ ಆಗ್ಬೇಕು. ಆ್ಯಕ್ಚುಲಿ ಅದು ಖಂಡಿತ ಕೊನೆ ಪಕ್ಷ ಎಲ್ಲೋ ಒಬ್ಬನಾದ್ರು ಎದ್ದು ನಿಲ್ಲಿ. ಚೆಗವರ ಅವ್ರು ಹೇಳ್ದಂಗೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ವಿರುದ್ಧ ನಿಂತರೆ ನೀನು ನನ್ನ ಸಂಗಾತಿ ಅಂತ. ಹಾಗೆ ಅವರೆಲ್ಲ ನಮ್ಮ ಸಂಗಾತಿಗಳಾಗ್ತಾರೆ. ಜೊತೆಗೆ ದುಡಿದು ದಣಿದ ಕೈಗಳೇ ಇನ್ನ ಆಳಬೇಕು ಈ ಜಗವನ್ನ. ಈ ಕಾನ್ಸೆಪ್ಟ್ ಕೂಡ ನೋಡಿ ಎಷ್ಟು ತಾರತಮ್ಯ. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಯಾಕಂದ್ರೆ ವಿಷಯ ಇದೆ. ಬೇರೆ ಸಿನಿಮಾಗಳಲ್ಲಿ ಬರ್ದಾಗ ಲವ್ ಸಾಂಗ್ ಬರ್ದಾಗ ವಿಷಯ ಇರಲ್ಲ, ಇದು ಹಂಗೆ ಹಿಂಗೆ ಹೇಳಿ ಮುಗಿಸ್ಬೇಕಾಗತ್ತೆ, ಕ್ಷಮಿಸಿ. ನೋಡಿ, ಸುಮ್ಮನೆ ನೀವು ಯೋಚನೆ ಮಾಡ್ತಿಲ್ಲ, ನೀವು ಕೇಳ್ತಾ ಇಲ್ಲ,
ಯಾವುದೋ ಕಂಪ್ಯೂಟರ್ ಕೆಲಸ ಮಾಡೋನು AC ರೂಮಲ್ಲಿ ಕೂತ್ಕೊಂಡು ಒಳ್ಳೆಯ ಟೀ ಕಾಫಿ ಆಗಾಗ ಸಪ್ಲೈ ಆಗ್ತಾ ಚಂದದ ವಾತಾವರಣದಲ್ಲಿ ಕೆಲಸ ಮಾಡುವವರ ಸ್ಯಾಲ್ರಿ 1 ಲಕ್ಷದ ಮೇಲಿರುತ್ತೆ ತಿಂಗಳಿಗೆ. ಆದರೆ ಯಾವುದೋ 21ನೇ ಮಹಡಿಗೆ ಒಂದು ಸಣ್ಣ ಹಗ್ಗದ ಆಧಾರದಲ್ಲಿ ಒಂದು ಸಣ್ಣ ಕೋಲಿನ ಮೇಲೆ ಕೂತ್ಕೊಂಡು ಬಣ್ಣ ಬಳಿಯವನಿಗೆ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿರ್ತಾರೆ. ಈ ಸಮಾಜ ತನಗೆ ಅನುಕೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಂಡಿದೆ. ದೈಹಿಕ ಶ್ರಮಕ್ಕೆ ಬೆಲೆ ಇಲ್ಲ. ದೈಹಿಕ ಶ್ರಮ ಅಂದರೆ ಅವನ ದೇಹನೇ ತೆಗೆಯೋದು ಆಲ್ಮೋಸ್ಟ್. ಆದರೆ ಮಾನಸಿಕ ಶ್ರಮವನ್ನು ಶ್ರೇಷ್ಠ ಅಂದ್ಕೊಂಡಿದೆ. ತುಂಬ ಏನು ದೊಡ್ಡ ಕೆಲಸ ಯಾರು ಮಾಡ್ತಿಲ್ಲ, ಎಲ್ಲರೂ ಡಿಜಿಟಲ್ ಗುಮಾಸ್ತಾರೆ. ಯಾವ ಸೈಂಟಿಸ್ಟ್ ಕೆಲಸನೂ ಮಾಡ್ತಿಲ್ಲ. IT ಕಂಪ್ನಿ ಒಳಗೆ ಕೂತವರು ದೊಡ್ಡ ಸೈಂಟಿಸ್ಟ್ ಥರ ಯಾರು ಏನೂ ಕಂಡುಹಿಡ್ತಿಲ್ಲ. ಅದು ಎಸ್ಪೆಷಲಿ ನಮ್ಮವರು. ನಾವು ಆ್ಯಕ್ಚುಲಿ ಯಾರೋ ಮಾಡಿದ ಸಾಫ್ಟ್ವೇರ್ಗೆ ಡಿಜಿಟಲ್ ಗುಮಾಸ್ತಿಕೆ ಮಾಡ್ತಿರೋರೇ ಜಾಸ್ತಿ ನಮ್ಮಲ್ಲಿ ಇರ್ಬೋದು. ಕೆಲವರು ಕಂಡುಹಿಡಿದವ್ರು ಇದ್ದಾರೆ, ಅದು ತುಂಬ ಕಮ್ಮಿ. ಆದರೆ ಈ ವ್ಯತ್ಯಾಸ ನೀವು ಕೇಳದೇ ಇದ್ರೆ ನೀವು 300 ರೂಪಾಯಿಗೆ ದುಡಿಬೇಕು, ಅವ್ರು 1 ಲಕ್ಷಕ್ಕೆ ದುಡಿತಾ ಇರ್ತಾರೆ. ದುಡಿಯೋದು ಅಲ್ಲ ಆ್ಯಕ್ಚುಲಿ ಮಾನಸಿಕ ಶ್ರಮ ಹೌದು. ಬಟ್ ಅವ್ರ ಬಟ್ಟೆ ಒಂದು ನೆರಿಗೆ ಹಾಳಾಗಲ್ಲ, ನಿಮ್ಮ ಇಡೀ ದೇಹ ಹಾಳಾಗಿರುತ್ತೆ. ಇಡೀ ದೇಹದ ಮೇಲೆ ಗೀರು ಬಿದ್ದಿರುತ್ತೆ, ರಕ್ತ ಸುರಿದಿರುತ್ತೆ, ಬೆವರು ಸುರಿದಿರುತ್ತೆ, ಆಯಾಸ ಆಗಿರುತ್ತೆ. ಈ ಬೇಸಿಕ್ ವ್ಯತ್ಯಾಸಗಳು ನಿಮ್ಗೆ ಕಾಣಿಸ್ಲಿಲ್ಲ, ಅದನ್ನು ನೀವು ಪ್ರಶ್ನೆ ಮಾಡಲ್ಲ ಅಂದರೆ ಯಾವ ಅಂಬೇಡ್ಕರ್ ಬಂದು ನಿಮ್ಮನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ಅಂತ ಹೇಳ್ತಾರೆ, ನಾನು ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನು ನಮ್ಮನ್ನೆಲ್ಲ. ಸೊ ಈ ಕೇಳುವಂತಹ ಪ್ರಶ್ನೆ ಕೇಳುವಂತಹ ಸಣ್ಣ ಮಟ್ಟದ ಪ್ರತಿರೋಧವನ್ನು ಅದು ದಾಖಲಿಸುವಂತಹ ಒಂದು ಗುಣ ಎಲ್ಲರೂ ಬರಲಿ. ಈ ಸಿನಿಮಾ ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮಟ್ಟಕ್ಕಾದ್ರೂ ಬದಲಾವಣೆ ತರಲಿ, ಒಂದು ಸ್ಫೂರ್ತಿ ಕೊಡಲಿ. ಸಿನಿಮಾ ಕಮರ್ಷಿಯಲ್ ಆಗೂ ಕೂಡ ಹಿಟ್ ಆಗಬೇಕು. ಇದೆಲ್ಲ ಹೊರತಾಗಿ ಜನ ಇದು ನಮ್ಮದು ಅಂದ್ಕೊಂಡ್ರೆ, ಈ ಸಿನಿಮಾ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದೆ, ಇದಕ್ಕೆ ನಾನು ನಿಲ್ಲಬೇಕು ಅಂದ್ಕೊಂಡ್ರೆ ಖಂಡಿತ ಜನ ಈ ಸಿನಿಮಾ ಗೆಲ್ಲಿಸ್ಬೋದು. ಹಾಗಾಗಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಈ ತಂಡಕ್ಕೆ, ಕರ್ಣನ್ ಅವರ ತಂಡಕ್ಕೆ ಈ ಥರ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಮಾಜಮುಖಿಯಾಗಿ ಒಂದು ಸಿನಿಮಾ ಮಾಡೋಕ್ಕೆ ನಾನು ಧನ್ಯವಾದಗಳು. ಧನ್ಯವಾದಗಳು ಸರ್. ಪೂರ್ಣ ಸರ್ ಹೇಳ್ತಾ ಇದ್ರಿ ನಾನೇ ಹೋಸ್ಟ್ ಅಂತ. ಮ್ಯೂಸಿಕ್ ಮಾಡಿ ಫಸ್ಟ್ ಅದು ಕನ್ಫ್ಯೂಸ್ ಆಗಿದೆ, ಯಾಕಂದ್ರೆ ನೀವು ಹಾಡಿದ್ದೀರಾ ಅಂತ. ಫಸ್ಟ್ ನಿಮ್ದೇ ಎಂಟ್ರಿ ಆಗುತ್ತಲ್ಲ ಹಾಡಲ್ಲಿ, ಮೋಸ್ಟ್ಲಿ ಅದಕ್ಕೆ ಕನ್ಫ್ಯೂಸ್ ಆಗಿತ್ತು ಅಷ್ಟೇ. ಅದೇನಾಗುತ್ತೆ, ಕೆಲವು ಹಾಡುಗಳಿರುತ್ತೆ. ಈಗ ಸುಮಾರು ಪ್ರೆಸ್ ಮೀಟ್ ಇರ್ಬೋದು, ತುಂಬಾ ಕಡೆ ನಾವು ಸ್ಟೇಜ್ ಮೇಲೆ ಬರೋದಕ್ಕೇನೆ ಮುಜುಗರ ಪಡ್ತಿರ್ತೀವಿ, ಮಾತಾಡೋದಕ್ಕೂ ಮುಜುಗರ ಪಡ್ತಿರ್ತೀವಿ. ಏನೋ ಆದ್ರೆ ನಾವೆಲ್ಲ ಮುಜುಗರದಿಂದ ಬಂದಿರೋರೆ ಆ ಥರದ್ದೇ. ಬಟ್ ಕೆಲವು ಹಾಡುಗಳು, ಕೆಲವು ವಿಷಯಗಳು ಎಲ್ಲ ಮುಜುಗರ ಬಿಟ್ಟು ನಾನು ಇದನ್ನ ಹೇಳಲೇಬೇಕು ಅನ್ನೋ ಹುಮ್ಮಸ್ ತಂದು ಕೊಟ್ಬಿಡುತ್ತೆ. ಆವಾಗ ಬಾರಿಸು ಕನ್ನಡ ನೀವು ಆಗಿರ್ಬೋದು, ಇವಾಗ ಈ ಹಾಡಿರ್ಬೋದು. ಹಂಗಾಗಿ ಎಲ್ಲರನ್ನೂ ತಳ್ಳಿ ನಾವು ನಿಂತ್ಕೊಂಡು ಹಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮಾಡಿರೋ ಹಾಡು ಇದು. ಹಾಗಾಗಿ ಇದು ನನಗೆ ತುಂಬ ಪರ್ಸ್ನಲಿ ತುಂಬಾನೇ ಸರ್ರು ಲಿರಿಕ್ ಬರೆದು ಕೊಟ್ಟಾಗಿಂದ ಸುಮಾರು ದಿನ ಆಯ್ತು ಅವ್ರು ಬರೆದು ಕೊಟ್ಟು. ಅವಾಗಿಂದನೂ ಅದನ್ನ ಒಂಥರ ಪ್ರತಿ ಲೈನ್ಗಳನ್ನ ಕೇಳಿಸ್ಕೊತಾ ಇದ್ರು. ಅದೊಂದು ರೋಮಾಂಚನ ಕ್ರಿಯೇಟ್ ಆಗಿದೆ. ಒಂದೊಂದು ಲೈನ್ನಲ್ಲೂ ಒಂದೊಂದು ವಿಷಯಗಳು ಹೇಳಿದ್ರೆ, ಒಂದೊಂದು ಲೈನ್ನಲ್ಲೂ ಒಂದೊಂದು ಕತೆ ಇದೆ. ತುಂಬಾ ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳಿತ್ತು. ಬಟ್ ಲಿಮಿಟೇಷನ್ ಅಲ್ಲಿ ನಾವು ಆದಷ್ಟು ಇದು ಮಾಡಿದೀವಿ. ತುಂಬಾ ಶ್ರಮ ಇದೆ ಈ ಹಾಡಿನ ಹಿಂದೆ. ಎಸ್ಪೆಷಲಿ ಈ ಹಾಡನ್ನ ಮಾಡಬೇಕು ಅಂತ ನಮ್ಮ ಕರ್ಣನ್ ಡೈರೆಕ್ಟರ್ ಅವರು ತುಂಬಾ ಇದಿತ್ತು ಅವ್ರಿಗೆ. ಫಿಲಮ್ ಎಲ್ಲ ರೆಡಿ ಆಗ್ಬಿಟ್ಟಿತ್ತು, ಫಿಲಮ್ ಎಲ್ಲ ನಾವು ಲಾಕ್ ಮಾಡ್ಬಿಟ್ಟಿತ್ತು. ಪ್ರಮೋಷನಲ್ ಸಾಂಗ್ ಮಾಡೋಣ ಅಂತ ಬಂದಾಗ ತುಂಬಾ ಅದನ್ನ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ ಅಂತೂ ಗೊತ್ತಲ್ಲ, ಈಗ ಫಿಲಮ್ ಎಲ್ಲ ಮುಗಿದ ಮೇಲೂ ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಹಾಕೊಂಡು ಇವೆಲ್ಲ ಮಾಡಬೇಕು ಅಂದ್ರೆ ತುಂಬಾನೇ ದೊಡ್ಡ ಮನ್ಸು ಬೇಕು. ಮತ್ತೆ ಅವ್ರಿಗೂ ಅಷ್ಟೇ ಇದನ್ನ ನಾನು ಹೇಳ್ಬೇಕು ಅನ್ನೋ ಛಲ ಎಲ್ಲರಿಗೂ ಇತ್ತು. ಹಂಗಾಗಿ ಇದನ್ನ ರೆಡಿ ಆಯ್ತು. ಮತ್ತೆ ತುಂಬಾ ನನಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಶೇಖರ್ DFD ಅವರೇ ಇದನ್ನ ಈ ಪ್ರಮೋಷನಲ್ ಸಾಂಗ್ ಡೈರೆಕ್ಟ್ ಮಾಡಿದ್ದು. ಅದೇನಾದ್ರು ನಾವು ಬಾರಿಸು ಕನ್ನಡ ಡಿಮ್ನ ಮಾಡುವಾಗಲೂ ಅವ್ರು DOP ಆಗಿ ಕೆಲಸ ಮಾಡಿದ್ರು ಅದಕ್ಕೆ. ಹಾಗಾಗಿ ಅದೇನೋ ಅದು ಚೆನ್ನಾಗಿ ವರ್ಕ್ ಆಯ್ತು. ತುಂಬಾ ಅದ್ಭುತವಾಗಿ ಮಾಡಿಕೊಟ್ರು. ಮತ್ತೆ ನಮ್ಮ ಧನು ಮಾಸ್ಟ್ರು ಕೊರಿಯೋಗ್ರಾಫರ್, ಅವರು ಕೊರಿಯೋಗ್ರಫಿ ಮಾಡಿದ್ರು. ಅವ್ರಿಗೂ ಅಷ್ಟೇ, ಅವ್ರಿಗೆ ಅಂದ್ರೆ ಹಾಡು ಕೇಳಿಸ್ತಾ ಇದ್ದಂಗೆನೆ ಅವ್ರಿಗೆ ಐಡಿಯಾಸ್ಗಳು ಬರಕ್ ಶುರು ಆಗ್ಬಿಡ್ತು. ಹಿಂಗ್ ಮಾಡೋಣ ಅಂತ ಎಲ್ಲರೂ ಅಂದ್ರೆ ಹಾಡು ಕೇಳಿಸ್ದವ್ರೆಲ್ಲ ಸರ್ ತುಂಬಾ ಅವರೇ ವಾಲಂಟಿಯರ್ ಆಗಿ ಮಾಡೋಣ ಅನ್ಕೊಂಡು ಪರ್ಸನಲ್ ಆಗಿ ಬಂದು ಎಲ್ಲರೂ ಒಗ್ಗೂಡಿ ಮಾಡಿರೋ ಹಾಡು. ಆರ್ಟಿಸ್ಟ್ಗಳಿರ್ಬೋದು, ಇಲ್ಲಿ ಅರುಣ್ ಇದ್ದಾರೆ, ಅವರು ಇದು ಮಾಡಿದ್ದಾರೆ. ಸೊ
ತುಂಬಾ ಅಂದ್ರೆ ತುಂಬಾ ಹೇಳೋದೇನು ಗೊತ್ತಾಗ್ತಿಲ್ಲ ನನಗೆ. ಹಾಗಾಗಿ ಈ ತರ ಆಗಿದ್ದ ಹಾಡು ಧೀರ ಭಗತ್ ರಾಯನಲ್ಲೂ ಇದೇನು ವಿಷಯ ಹೇಳಿದೀವಿ ಇದರ ಅಂದ್ರೆ ಇದರ ಸವಿಸ್ತಾರವಾದ ಒಂದು ಕತೆ ಇದೆ. ಹಂಗಾಗಿ ಎಲ್ಲರೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮಾಮೂಲಿ ಒಂದ್ಸರಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾವು ಹಾಡಿಯೋ ಚಾನಲ್ ನಮ್ದೆ, ಹಂಗಾಗಿ ಹಾಡಿಯೋ ಅಂತ, ಹಾಡು ಹಾಡಿಯೋ ಅಂತ. ಹಂಗಾಗಿ ಅದು ಒಂದು ಮಾರ್ಕೆಟಿಂಗ್ ತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಖಂಡಿತ ಇದನ್ನ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸೋಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ಸೊ ಮಚ್. ಇದು ಆಕ್ಚುಲಿ ಈಗ ಇದನ್ನ ನಾವು ಸಂಜೆ 5 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಅದು ಪೀಕ್ ಟೈಮ್ ಅಂತ 5 ಗಂಟೆಗೆ ಬರುತ್ತೆ. ಅವಾಗಿಂದ ಎಲ್ಲರಿಗೂ ಶೇರ್ ಆಗಕ್ಕೆ ಶುರುವಾಗುತ್ತೆ. ಇನ್ನೊಂದು ನಾನೇ ಕಟ್ ಮಾಡ್ಕೊಂಡೆ, ತುಂಬ ಮಾತಾಡೋದು ಬೇಡ ಅಂತ. ಪೂರ್ಣಚಂದ್ರ ಅವ್ರ ಬಗ್ಗೆ ಹೇಳಬೇಕು. ಬಾರಿಸು ಕನ್ನಡ ಡಿಮ್ ಡಿಮವ ಹಾಡನ್ನ ಅವ್ರು ಮಾಡಿದಾಗ ಅದು ಈಗ ಈಗೇನು ಹೊಸ ಯುಗದ ಕನ್ನಡಿಗರಿದ್ದಾರೆ ಅಥವಾ ಯೂತ್ಸ್ ಇದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ಕನ್ನಡ ಚಳುವಳಿ ಅಥವಾ ಕನ್ನಡದ ಪರ ಆಗಲಿಕ್ಕೆ ಸ್ಫೂರ್ತಿ ಕೊಟ್ಟ ಹಾಡು. ಅದೇ ಟೋನಲ್ಲಿ ಅದನ್ನು ಕೇಳಿದಾಗ ನನಗೆ ಇವಾಗಲೂ ರೋಮಾಂಚನ ಆಗ್ತದೆ. ಇವಾಗ ಬರುವಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ನಾನು ಕಾರಲ್ಲಿ ಕೇಳ್ಕೊಂಬಂದೆ ಈ ಹಾಡನ್ನು. ಇವ್ರಿಗೆ ಒಂಥರ ಇನ್ಸ್ಪೈರಿಂಗ್ ರೋಮಾಂಚಕ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನವೀನ್ ಸಜ್ಜು ಅಷ್ಟೇ, ಅವರ ವಾಯ್ಸ್ ಬಿದ್ಮೇಲೆ ಸಾಂಗು ಬೇರೆದೇ ಲೆವೆಲ್ಗೆ ಎತ್ಕೋತು. ಮತ್ತೆ ಬಂದು ಪರ್ಫಾರ್ಮ್ ಮಾಡಿ ಜೊತೆಗೆ ನಿಂತ್ಕೊಂಡು ಇದು ಮಾಡಿದ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಈ ಸಾಂಗ್ನ ನಾವು ನಮ್ಮ ನೀನಾಸಂ ಸತೀಶ್ ಸರ್ಗೆ ಕೇಳಿಸಿದಾಗ ಅವರು ತುಂಬಾ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ನೀವೇನು ತಲೆಗೆಡಿಸ್ಕೊಳ್ಳಿ, ನಾನೇ ಬಂದು ಲಾಂಚ್ ಮಾಡ್ಕೊಡ್ತೀನಿ ಅಂತ ಅವ್ರು ಬಂದು ಅವರ ಬ್ಯುಸಿ ನಡುವೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದು ತುಂಬಾ ದೊಡ್ಡ ಖುಷಿ ವಿಚಾರ. ಯಾಕೆ ಅಂತಂದ್ರೆ ಅಂದ್ರೆ ಅದೇ ಒಂದೊಂದು ವಿಷಯ ಒಬ್ಬೊಬ್ರ ಮೂಲಕ ಬಂದ್ರೆ ಚೆನ್ನಾಗಿರುತ್ತೆ. ಈಗ ಈ ಸಾಹಿತ್ಯ ನಿಮ್ ಮೂಲಕ ಬಂದಿದೆ, ಅದು ಬೇರೆ. ಇದು ಆ ತರ ಒಬ್ಬೊಬ್ರಿಗೂ ಒಂದೊಂದು ಕೆಲಸಗಳಿರುತ್ತೆ. ಆ ತರದಲ್ಲಿ ಸತೀಶ್ ಅವರಿಗೆ ಒಳ್ಳೆ ಕೆಲಸ ಅಂತ ಅನ್ಕೋತೀನಿ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.